ಸಾಂಪ್ರದಾಯಿಕ ಮಾಡೋದು ಕೂಡ ಅದು ಹಿಂದಿನವ್ರು ಮಾಡಿಟ್ಟದು, ಅವರಂತೆ ನಾವು ಮಾಡ್ಬೇಕಾ ಕೇಳುವವರು ಇದ್ದಾರೆ, ಅವರಿದ್ದಾರೆ. ನಮ್ಮಲ್ಲೇ ಕೆಲವರು ಕಾಣ್ತಿದ್ದೇವೆ. ಅವ್ರು ಮಾಡಿದಾಗ ನಾವು ಮಾಡ್ಬೇಕಂತೇನಿಲ್ಲ ಅಂತ ಹೇಳುವವರು ಇದ್ದಾರೆ. ಅವರು ಹೊಸತನವನ್ನು ಸೃಷ್ಟಿಸುವಂತ ಒಂದು ಮನೋಭಾವನೆ ಉಂಟು. ಆದ್ರಿಂದ ಏನು ಹೇಳುವಾಗಿಲ್ಲ. ಈಗ ಇನ್ನೊಬ್ರು ಮಾತು ತಕ್ಕೊಳ್ಳುವವರು ಯಾರಿಲ್ಲ. ಈಗ ಪ್ರಸ್ತುತ ಕಾಲದಲ್ಲಿ ಇದು ಬಹಳ ಭಾರಿ ಕಷ್ಟ ಹೇಳುವುದು. ಹೇಳಿದವ್ರ ಮೇಲೆ ಜೋರ ಆಗೋರು ಇದ್ದಾರೆ. ಹಾಗಿರುವಾಗ ಹಿಂದಿನವರು ಹಿಂದಿನ ರೀತಿಯಲ್ಲಿ ಇದ್ದಾರೆ, ಈಗಿನವರು ಈಗಿನ ಹೊಸ ರೀತಿಯಲ್ಲಿ. ಈ ಪ್ರಪಂಚಗಳ ಕೆಲವೆಲ್ಲ ಹೊಸ ರೀತಿ ಬೇಕಲ್ಲ, ಅದೇ ರೀತಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಬದುಕಿನ ಬದಲಾವಣೆಗೆ ಹೋಗ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಇನ್ನೊಂದು ಮರೆಯಲಾಗದ ನೋವಿನ ಸಂಗತಿ ಅಂದ್ರೆ ನನ್ನ ಒಡನಾಡಿಗಳಿಬ್ರು, ದಿನೇಶ್ ಮಡಿವಾಳ ಹೆನ್ನಬೈಲು ಹಾಗೂ ಪ್ರಸನ್ನ ಆಚಾರಿ ಮಾವಿನ ಕುರುವ, ಇವರಿಬ್ರು ಮುರುಡೇಶ್ವರ ಆಟಕ್ಕೆ ಬರುವಾಗ ಎಕ್ಸಿಡೆಂಟ್ ಸತ್ತು ಹೋದ್ರು. ಅದು ಮರೆಯಲಾಗದಂತ ನೋವು ಅದು. ಯಾಕಂದ್ರೆ ಒಳ್ಳೆ ಕಲಾವಿದ್ರು ಅವರಿಬ್ರು. ಅದು ಮನಸ್ಸಿಗೆ ಯಾವಾಗಲೂ ಕೊರೀತಾ ಇರೋದು. ಉತ್ತಮವಾಗಿರ್ತಕ್ಕಂಥ ಇಬ್ಬರು ಕಲಾವಿದರು ಅಪಘಾತದಲ್ಲಿ ಸತ್ತು ಹೋದ್ರು. ಅವ್ರಿಗೆ ಏನಾಗಿತ್ತು ಆ ದಿವಸ? ದಿನ ಪ್ರಸನ್ನಾಚಾರ್ಯ ಮನೆಗೆ ದಿನೇಶ ಊಟಕ್ಕಾಗಿ ಹೋಗಿದ್ದು. ಊಟಕ್ಕಾಗಿ ಹೋಗಿ ಸಂಜೆ ಆಟಕ್ಕೆ ಬರುವಾಗ ಲಾರಿ ಹೊಡೆದು ಇಬ್ರು ಸ್ಥಳದಲ್ಲೇ ಖಾಲಿ. ಇಬ್ರು ಅದನ್ನ ನೋಡ್ಲಿಕ್ಕೆ ನಾವೆಲ್ಲ ಹೋಗಿದ್ದೇವೆ. ಅವತ್ತೊಂದು ಮುರುಡೇಶ್ವರ ಆಟ ನೋಡುದಲ್ಲ, ಅದು ಜೀವನದಲ್ಲಿ ಮರೆಯಲಾಗದಂತ ಘಟನೆ. ಅದು ಒಂದು ಹೌದು. ತಮ್ಮ ಜೊತೆಯಲ್ಲಿರುವ ಸಹ ಕಲಾವಿದರು? ಹೌದು, ಒಳ್ಳೆ ಕಲಾವಿದರು. ಅವ್ರ ಒಡನಾಟ ಹೇಗಿತ್ತು? ಒಡನಾಟ ಇಬ್ರು ಒಳ್ಳೆ ಹುಡುಗರು. ಯಾಕೆಂದ್ರೆ ಯಾವ ವೇಷ ಮಾಡ್ಲಿಕ್ಕೂ ಸಮರ್ಥರು ಅವರಿಬ್ರು. ಹಾಸ್ಯ ಆಗಲಿ, ಮುಂಡ್ವೇಷ ಆಗಲಿ ಎಲ್ಲದೂ ಮಾಡ್ತಿದ್ದ ಪ್ರಸನ್ನಾಚಾರಿ. ಇವನು ಹಾಗೆ ಸ್ತ್ರೀವೇಷ ಮಾಡುವ ದಿನೇಶ್ ಹೆನ್ನಬೈಲು ಒಳ್ಳೆ ಇರ್ತದೆ, ಸ್ತ್ರೀವೇಷ ಮಾಡ್ತಿದ್ದ. ತಮ್ಮ ಮೇಳದಲ್ಲಿ ಅವರು ತಮ್ಮ ಜೊತೆ ಒಡನಾಟ ಎಷ್ಟು ವರ್ಷ ಇತ್ತು? ಒಂದು 5 ವರ್ಷ ಒಡನಾಟ ಇದ್ದಿತ್ತು ನನಗೂ ಅವರಿಗೂ. ಒಳ್ಳೆಯ ಕಲಾವಿದರನ್ನ ಕಳ್ಕೊಂಡೆವು. ಹೌದು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.